ಆತ್ಮೀಯ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2019ರ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಕರ್ನಾಟಕದ ಭಾವಿ ಶಿಕ್ಷಕರುಗಳೇ, ತಾವುಗಳು ಅಕ್ಟೋಬರ್ 4, 2020ರಂದು ಕಳೆದ ಒಂದು ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2019ರ ಪರೀಕ್ಷೆಯನ್ನು ಬರೆದು ಪರೀಕ್ಷಾ ಫಲಿತಾಂಶಕ್ಕಾಗಿ ತಾವು ಕಾತುರದಿಂದ ಕೂತಿದ್ದೀರಿ. ಹಾಗಾಗಿ ಇಂದು ಕಳೆದ ಸಾಲಿನ 2019ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗಿದ್ದು, ಆ ಫಲಿತಾಂಶವನ್ನು ತಾವುಗಳು ತಮ್ಮ ಒಂದು ಮೊಬೈಲ್ನಲ್ಲೇ ಹೇಗೆ ನೋಡ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ತಮ್ಮ ಮೊಬೈಲ್ನ ಒಂದು ಗೂಗಲ್ ಸರ್ಚ್ ಇಂಜಿನನ್ನು ಓಪನ್ ಮಾಡಿ, ಆ ಗೂಗಲ್ ಸರ್ಚ್ ಇಂಜಿನಲ್ಲಿ ಸ್ಕೂಲ್ ಎಜುಕೇಷನ್ .nic.in ಅಂತಕ್ಕಂಥದ್ರ ಮೇಲೆ ನೀವು ಬರೆದು ಟೈಪ್ ಮಾಡಿ ಅದನ್ನು ಕ್ಲಿಕ್ ಮಾಡಿದಾಗ ಹೀಗೆ ತಾವು ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಒಂದು ಅಧಿಕೃತ ವೆಬ್ಸೈಟನ್ನು ನೋಡ್ತಾ ಇದ್ರಿ. ಹೀಗೆ ನೀವು ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ನೀವು ಲೇಟೆಸ್ಟ್ ಇನ್ಫಾರ್ಮೇಷನ್ನಲ್ಲಿ ನೋಡ್ಬೋದು. ನೀವು ಮೊದಲಿಗೆ ಕಾಣಿಸ್ತಕ್ಕಂಥದ್ದು ಏನಿದೆ, ಕರ್ನಾಟಕ TET 2019 ರಿಸಲ್ಟ್ ಅಂತಿದೆ ನೋಡಿ. ಈ ರಿಸಲ್ಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡೋಣ. ಕ್ಲಿಕ್ಕನ್ನು ಮಾಡಿದಾಗ ಮತ್ತೊಂದು ವೆಬ್ಸೈಟ್ಗೆ ನಾವು ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2019 ರಿಸಲ್ಟ್ ಅಂತಿದೆ. ಇಲ್ಲಿ ನೀವು ನೀಡಬೇಕಾಗಿರ್ತಕ್ಕಂಥ ಮಾಹಿತಿ ಅಂತಂದರೆ ಅಪ್ಲಿಕೇಶನ್ ನಂಬರ್. ಸೊ ಮೊದಲ ಒಂದು ಬಾಕ್ಸ್ ಏನಿದೆ ಅಲ್ಲಿ ಅಪ್ಲಿಕೇಶನ್ ನಂಬರನ್ನು ನೀವು ಫಿಲಪ್ ಮಾಡಬೇಕು. ನಂತರದಲ್ಲಿ ಎರಡನೇ ಇದರಲ್ಲಿ ನಿಮ್ಮ ಒಂದು ಜನ್ಮ ದಿನಾಂಕವನ್ನು ಭರ್ತಿ ಮಾಡಿದ ನಂತರ ಕೆಳಗಡೆ ಇರತಕ್ಕಂಥ ಸಬ್ಮಿಟ್ ಬಟನ್ ಏನಿದೆ, ಈ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫಲಿತಾಂಶವನ್ನು ವೀಕ್ಷಿಸ್ಬೋದು. ಇದು ನಿಮ್ಮ ಒಂದು ಮೊಬೈಲ್ ಮೂಲಕವೇ 1 ನಿಮಿಷದಲ್ಲಿ ನಿಮ್ಮ ಫಲಿತಾಂಶವನ್ನು ಪಡೆಯಬಹುದು. ಹಾಗಾಗಿ ಫಲಿತಾಂಶಕ್ಕಾಗಿ ಕಾದಿರ್ತಕ್ಕಂಥ ಎಲ್ಲ ಕರ್ನಾಟಕದ ಭಾವಿ ಶಿಕ್ಷಕರಿಗೆ ಶುಭವಾಗಲಿ, ಯಶಸ್ಸು ಲಭಿಸಲೆಂದು ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಧನ್ಯವಾದಗಳು.